ಗುಡ್ ಈವ್ನಿಂಗ್ ಎಲ್ಲರಿಗೂ ಸಿದ್ಧಿ ಏನು ಸಂಚಿಕೆಗೆ ಸ್ವಾಗತ. ನಾವು ಯಾವ ಪ್ರಿವಿಯಸ್ ವಿಡಿಯೋದಲ್ಲಿ ಏನು ಮಾಡಿದ್ವಿ, IAS ಕ್ವಶನ್ ತೊಗೊಂಡು ನಿಮಗೆ KS ಏನು ಮೇನ್ಸಲ್ಲಿ ಸಿಲೆಬಸ್ ಇದೆ ಅದು ಯಾವುದೋ ಟಾಪಿಕ್ ಓವರ್ಲ್ಯಾಪ್ ಆಗೋ ಥರ ನಾವು ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಇವಾಗ ಕ್ವಶನ್ ಯಾವ ಥರ ಇದೆ, IAS 2023 ಬಂದಂಥ ಒಂದು ಕ್ವಶನ್ ಇದೆ, ಅರ್ಬನೈಸೇಷನ್ ಮೇಲಿದೆ, ನಗರೀಕರಣದ ಮೇಲೆ ಇದೆ. ಸೊ ಮೇನ್ಸಲ್ಲಿ ನಾವು ತೊಗೊಂಡಾಗ ಏನಾಗುತ್ತೆ, ಮೇನ್ಸಲ್ಲೂ ಕೂಡ ನಮಗೆ KS ಮೇನ್ಸಲ್ಲೂ ಕೂಡ ಅರ್ಬನೈಸೇಷನ್ ಅಂತ ಒಂದೇನಿದೆ ಟಾಪಿಕ್ ಇದೆ. ಸೊ ಆ ಪ್ರಶ್ನೆ ಏನಿದೆ ಅಂತ ಈ ಒಂದು ಸಂಚಿಕೆಯಲ್ಲಿ ನೋಡೋಣ. ಪ್ರಶ್ನೆ ಏನಿದೆ, ಡಸ್ ಅರ್ಬನೈಸೇಷನ್ ಲೀಡ್ ಟು ಮೋರ್ ಸೆಗ್ರಿಗೇಷನ್ ಆ್ಯಂಡ್ ಆರ್ ಮಾರ್ಜಿನಲೈಸೇಷನ್ ಆಫ್ ದ ಪುವರ್ ಇನ್ ಇಂಡಿಯನ್ ಮೆಟ್ರೋಪೊಲಿಸಸ್? ಅಂದರೆ ನಗರೀಕರಣದಿಂದ ಏನಾಗ್ತಾ ಇದೆ, ಇವಾಗ ನಗರೀಕರಣವು ಭಾರತೀಯ ಮಹಾನಗರಗಳಲ್ಲಿ ಬಡವರನ್ನು ಹೆಚ್ಚು ಪ್ರತ್ಯೇಕಿಸಲು ಅಥವಾ ಮತ್ತು ಕಡೆಗಣಿಸುವಿಕೆಗೆ ಕಾರಣವಾಗುತ್ತಿದೆ ಅಂತ ಕೇಳಿದೆ. ಅಂದರೆ ಒಪಿನಿಯನ್ ಬೇಸ್ಡ್ ಅಂತ ಇದೆ ಇದು ಕ್ವಶನ್. ಅಂದರೆ ನಿಮ್ದು ಏನು ಮಾಡ್ತಾರೆ, ಅಭಿಪ್ರಾಯವನ್ನು ಕೇಳ್ತಾ ಇದ್ದಾರೆ. ಅಭಿಪ್ರಾಯವನ್ನು ಕೇಳಿದಾಗ ಎಸ್, ಅರ್ಬನೈಸೇಷನ್ ಈಸ್ ಸೆಗ್ರಿಗೇಟಿಂಗ್ ಆ್ಯಂಡ್ ಮಾರ್ಜಿನಲೈಸಿಂಗ್ ದ ಪೂವರ್ ಅಂತ ಈ ಥರ ಎಸ್ ಆರ್ ನೋ ಅಂತ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾವಾಗ ನಿಮ್ಮ ಒಪಿನಿಯನ್ ಬೇಸ್ಡ್ಗೆ ಐತಲ್ಲ, ಇದು ಏನಿರುತ್ತೆ ಅಂದರೆ ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಅಂದರೆ ನೀವೇನು ಮಾಡಬೇಕು, ಅದ್ರದ್ದು ಪಾಸಿಟಿವ್, ಅದ್ರದ್ದು ನೆಗೆಟಿವ್. ಅದು ನಗರೀಕರಣ ಏನಿದೆ, ಇವಾಗ ಅರ್ಬನೈಸೇಷನ್ ಏನಿದೆಯಲ್ಲ, ಸೆಗ್ರಿಗೇಟ್ ಮಾಡ್ತಾ ಇದೆಯಾ, ಮಾರ್ಜಿನೈಸ್ ಮಾಡ್ತಾ ಇದೆಯಾ, ಅದಕ್ಕೆ ಕೊಡಬೇಕು. ಅದ್ರ ಜೊತೆಗೆ ಅರ್ಬನೈಸೇಷನ್ನಿಂದ ನಗರೀಕರಣದಿಂದ ಇವಾಗ ಏನು ವಲಸೆ ಬಂದಿರ್ತಾರಲ್ಲ, ಬಡವರು ಏನು ಬಂದಿರ್ತಾರಲ್ಲ ನಗರ ಕಡೆಗೆ, ಅವ್ರಿಗೇನಾದರೂ ಪಾಸಿಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅವ್ರ ಮೇಲೆ, ಅದನ್ನು ಕೂಡ. ಅಂದರೆ ಎರಡೂ ಭಾಗಗಳನ್ನು ನೀವು ಹೇಳಿಬಿಟ್ಟು ಆಮೇಲೆ ಏನು ಮಾಡೋದು, ನಿಮ್ಮ ಒಂದು ಒಪಿನಿಯನ್ ನೀವು ಇಲ್ಲಿ ಮಾಡಬೇಕಾದ್ರೆ ಕೊಡಬೇಕಾಗತ್ತೆ. ಸೊ ಒಪಿನಿಯನ್ ಬೇಸ್ಡ್ದಾಗ ಎಸ್ ಆರ್ ನೋ ಅಂತ ಸ್ಟಾರ್ಟ್ ಮಾಡೋಕ್ಕೆ ಹೋಗಬೇಡಿ. ಅಲ್ಲೇನು ಮಾಡಿ, ನಿಮ್ಮದು ಪೀಠಿಕೆ ಮುಖ್ಯ ಭಾಗ, ಆಮೇಲೆ ಉಪಸಂಹಾರದಲ್ಲಿ ಏನು ಮಾಡೋದು, ನಿಮ್ಮದು ಅಭಿಪ್ರಾಯವನ್ನು ತಿಳಿಸೋದು. ಸೊ ಇಲ್ಲೇನಿರಬೇಕು, ಡಸ್ ಅರ್ಬನೈಸೇಷನ್ ಲೀಡ್ ಟು ಮೋರ್ ಸೆಗ್ರಿಗೇಷನ್ ಆ್ಯಂಡ್ ಆರ್ ಮಾರ್ಜಿನಲೈಸೇಷನ್ ಆಫ್ ದ ಪುವರ್ ಇನ್ ದ ಇಂಡಿಯನ್ ಮೆಟ್ರೋಸ್? ಇದು ಪೀಠಿಕೆ ಏನಿರಬೇಕು ನಿಮ್ಮದು, ಅರ್ಬನೈಸೇಷನ್ ಮಾರ್ಕ್ಡ್ ಬೈ ದ ರ್ಯಾಪಿಡ್ ಮೈಗ್ರೇಷನ್ ಆಫ್ ಪೀಪಲ್ ಫ್ರಮ್ ರೂರಲ್ ಟು ಅರ್ಬನ್ ಏರಿಯಾಸ್. ಅರ್ಬನೈಸೇಷನ್ ಅಂದರೆ ಏನು, ಮಾರ್ಕ್ಡ್ ಬೈ ರ್ಯಾಪಿಡ್ ಮೈಗ್ರೇಷನ್ ಅಂದರೆ ವಲಸೆ ಬರೋದು. ಪೀಪಲ್ ಫ್ರಮ್ ರೂರಲ್ ಅಂದರೆ ಹಳ್ಳಿಯಿಂದ ನಗರಕ್ಕೆ ವಲಸೆ ಬಂದಂಥದ್ದು. ಹ್ಯಾಸ್ ಟ್ರಿಗರ್ಡ್ ಸಬ್ಸ್ಟಾನ್ಷಿಯಲ್ ಅರ್ಬನ್ ಸ್ಪ್ರಾಲ್ ಇನ್ ಇಂಡಿಯಾ ಇನ್ ರೀಸೆಂಟ್ ಇಯರ್. ಇದರಿಂದ ಏನಾಗಿದೆ, ಇವಾಗ ನಗರದಲ್ಲಿ ಕೆಲವೊಂದು ಸಮಸ್ಯೆಗಳು ಉಲ್ಬಣ ಆಗಿದೆ. ಆ್ಯಸ್ ಆಫ್ 2022 ಇಲ್ಲೇನು ಮಾಡಿ ಅದರ ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟುಬಿಡಿ. ಸ್ಟ್ಯಾಟಸ್ ಅಂದರೆ ಮೈಗ್ರೇಷನ್ ಆಗ್ತಾ ಇದೆ ಮತ್ತು ಅದರಿಂದ ಕೆಲವೊಂದು ಏನೇನು ಪ್ರಾಬ್ಲಮ್ಸ್ ಅನ್ನೋದು ಏನಿರುತ್ತೆ, ಸ್ಟೇಟಸ್ ಕೊಡಿ ಇಲ್ಲಿ. 2022 ದ ಅರ್ಬನ್ ಪಾಪ್ಯುಲೇಷನ್ ಕಾನ್ಸ್ಟಿಟ್ಯೂಟೆಡ್ 35.8% of the total urban population, ಜನಸಂಖ್ಯೆ. This proportion has now surged to 1 in every 3 individuals. ಅಂದರೆ ವಲಸೆ ಬಂದು ನಗರದಲ್ಲಿ ಏನು ಇವಾಗ ವಾಸನ ಮಾಡ್ತಾ ಇದ್ದಾರಲ್ಲ, 3 ಜನರಲ್ಲಿ ಒಬ್ಬರು ಏನಾಗಿರ್ತಾರೆ, ಬೇರೆ ಕಡೆಯಿಂದ ವಲಸೆ ಬಂದೇ ಆಗಿರ್ತಾರೆ ಅಂತ ಇಲ್ಲಿ ನಮಗೆ ಮಾಹಿತಿಯನ್ನು ನೀಡಿ. ಹೌಎವರ್ ಕನ್ಸರ್ನ್ ಪರ್ಸಿಸ್ಟ್ ರಿಗಾರ್ಡಿಂಗ್ ದ ಪೊಟೆನ್ಷಿಯಲ್ ಫಾರ್ ಇನ್ಕ್ರೀಸ್ ಸೆಗ್ರಿಗೇಷನ್. ಆದರೆ ಇದರಿಂದ ಏನಾಗ್ತದೆ, ಅಂದರೆ ಯಾರು ವಲಸೆ ಬಂದು ನಗರದಲ್ಲಿ ಇವಾಗ ಏನು ವಾಸಿಸ್ತಲ್ಲ, ಅವ್ರೇನಾಗಿದೆ, ಸೆಗ್ರಿಗೇಟ್ ಆಗ್ತಾ ಇದ್ದಾರೆ, ಪ್ರತ್ಯೇಕಿಸಲಾಗ್ತಾ ಇದೆ ಅವ್ರನ್ನ. ಅದು ಆ್ಯಂಡ್ ಮಾರ್ಜಿನಲೈಸೇಷನ್, ಕಡೆಗಣಿಸಿಕೆ ಅವ್ರಿಗೆ ಏನಾಗ್ತದೆ, ತುತ್ತಾಗ್ತಾ ಇದ್ದಾರೆ. ಹೇಗೆ, ಸೋಷಿಯೋ ಎಕಾನಮಿಕ್, ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಅವ್ರು ಏನಾಗ್ತಾರೆ, ಎಕ್ಸ್ಕ್ಲೂಡ್ ಆಗ್ತಾ ಇದ್ದಾರೆ, ಹೊರಗಡೆ ಉಳಿತಾ ಇದ್ದಾರೆ. ವಿತಿನ್ ದೀಸ್ ಬರ್ಜನಿಂಗ್ ಅರ್ಬನ್ ಲ್ಯಾಂಡ್ಸ್ಕೇಪ್ಸ್. ಅಂದರೆ ಇಲ್ಲಿ ಬಂದ ವಾಸಿಸಿದ ಜನರು ಏನಾಗ್ತಾ ಇದ್ದಾರೆ, ಇವಾಗ ಪ್ರತ್ಯೇಕತೆಗೆ ಮತ್ತು ಕಡೆಗಣಿಸಿಕೆಗೆ ಏನಾಗ್ತಾ ಇದ್ದಾರೆ, ಬಲಿಯಾಗ್ತಾ ಇದ್ದಾರೆ. ಈ ಥರ ನಿಮ್ದು ಏನಾಗಿಲ್ಲ, ಒಂದು ಉಪಸಂಹಾರ ಆಗಿರಲಿ. ಅದಾದ ನಂತರ ಏನಿದೆ, ನಗರೀಕರಣವು ಪ್ರತ್ಯೇಕತೆ ಮತ್ತು ಕಡೆಗಣಿಸೋಕೆ ಕಾರಣವಾಗುತ್ತದೆ. ಹೇಗೆ ಕಾರಣ ಆಗುತ್ತೆ, ಅಲ್ಲಿ ನಿಮ್ಗೆ ಏನಾದರೂ ಅಲ್ಲಿ ನಿಮ್ಮದು ಕಾಣುತ್ತೀರಾ ನೀವು ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ ಏನಿದೆ, ಸ್ಪೇಷಿಯಲ್ ಸೆಗ್ರಿಗೇಷನ್ ಆರ್ ಪ್ರಾದೇಶಿಕ ಪ್ರತ್ಯೇಕತೆ. ಹೇಗೆ ಆಗುತ್ತೆ ಅಂದರೆ, ನೀವು ಇವಾಗ ಬೆಂಗಳೂರು ಇರ್ಬೋದು, ಚೆನ್ನೈ, ಹೈದರಾಬಾದ್, ಡೆಲ್ಲಿ, ನೀವು ಯಾವುದೇ ಒಂದು ಮೆಟ್ರೋ ಸಿಟಿ ತೊಗೊಳ್ಳಿ, ಸೆಟ್ಲೈಟ್ ಟೌನ್ಸ್ ಅಂತ ಮಾಡ್ತಾರೆ. ಇಲ್ಲ ಕೆಲವೊಂದು ಏನಿರುತ್ತೆ, ಬೇರೆ ಏರಿಯಾಸ್ ಇರುತ್ತೆ. ಅದರಲ್ಲಿ ಲೋ ಇನ್ಕಮ್ ಅಂತ ನಾವೇನು ಕರಿತೀವಲ್ಲ, ಕಡಿಮೆ ಒಂದು ಆದಾಯವನ್ನು ಏನು ಅವ್ರು ಮಾತ್ರ ಅಲ್ಲೇನು ಮಾಡ್ತಾರೆ, ವಾಸದ. ಇದರಿಂದ ಏನಾಗುತ್ತೆ, ಆ ಒಂದು ಗುಂಪು ಅಲ್ಲೇ ಇರಬೇಕು. ಉದಾಹರಣೆ ತೊಗೊಳ್ಳೋದು, ನೀವು ಮುಂಬೈದಲ್ಲಿ ಏನಿದೆ, ಧಾರಾವಿ ಅಂತ ಒಂದು ಸ್ಲಮ್ ಇದೆ, ಬಿಗ್ಗೆಸ್ಟ್ ಸ್ಲಮ್ ಇನ್ ದ ಏಷ್ಯನ್ ಕಾಂಟಿನೆಂಟ್, ಹೌದು ತಾನೆ? ಸೊ ಇದರಿಂದ ಏನಾಗುತ್ತೆ, ಈ ಥರ ಒಂದು ಸ್ಲಮ್ಸ್ ಉಲ್ಬಣ ಆಗೋದಾಗಲಿ, ಇಲ್ಲ ಯಾವುದೇ ಒಂದು ಪ್ರತ್ಯೇಕ ಗೆಟ್ಟೋಸ್ ಅಂತ ನಾವು ಲಾಸ್ಟ್ ವಿಡಿಯೋದಲ್ಲೂ ಇದು ಮಾಡಿದ್ವಿ, ಪ್ರತ್ಯೇಕ ಒಂದು ಪ್ರದೇಶಕ್ಕೆ ಅವ್ರು ಏನು ಮಾಡ್ತಾರೆ, ಸೀಮಿತ ಆಗ್ತಾರೆ. ಅಲ್ಲಿ ಏನಾಗುತ್ತೆ, ಅವರಿಗೆ ಮೂಲಭೂತ ಸೌಕರ್ಯಗಳು ಇರೋದಿಲ್ಲ. ಸೊ ಇದರಿಂದ ಏನಾಯಿತು, ಅರ್ಬನೈಸೇಷನಿಂದ ಪ್ರಾದೇಶಿಕ ಪ್ರತ್ಯೇಕತೆ, ಸ್ಪೇಷಿಯಲ್ ಸೆಗ್ರಿಗೇಷನ್. ಅವ್ರನ್ನೇನು ಮಾಡ್ತೀವಿ, ಒಂದೇ ಪ್ರದೇಶದಲ್ಲಿ
ಅವರ ವಾಸ ಮಾಡಲಿ ಅನ್ನೋದೊಂದು ಏನಾಗುತ್ತೆ ಇಲ್ಲಿ ಸಮಸ್ಯೆ ಉಲ್ಬಣ ಆಗ್ತಾ ಬರುತ್ತೆ. 1 ಪಾಯಿಂಟ್. 2ನೇ ಪಾಯಿಂಟ್ ಇದೆ ಕೊಳಗೇರಿಗಳ ರಚನೆ, ಸ್ಲಮ್ ಫಾರ್ಮೇಷನ್. ನಾನು ನಿಮ್ಗೆ ಹೇಳಿದೆ ಅಂದರೆ ಅವರು ಒಂದು ಪ್ರದೇಶಕ್ಕೆ ಮಾತ್ರ ಸೀಮಿತ ಆಗಿರ್ತಾರೆ. ಇಲ್ಲಿ ಏನಾಗ್ಬಿಡುತ್ತೆ ಅಂದರೆ ಪೊಲಿಟಿಕಲಿ ಅಂತಂದರೆ ಇಂಟ್ರೊಡಕ್ಷನಲ್ಲಿ ನೋಡಿದ್ರಿ ನೀವು. ಸೊ ವಲಸೆ ಬಂದವ್ರಿಗೆ ಏನಿರುತ್ತೆ ವೋಟಿಂಗ್ ರೈಟ್ಸ್ ಇರೋದಿಲ್ಲ. ಇದರಿಂದ ಏನಾಗಿಬಿಡುತ್ತೆ ಅಂದರೆ ಕೆಲವೊಮ್ಮೆ ಅವ್ರನ್ನ ರಾಜಕೀಯವಾಗಿ ಏನಾಗುತ್ತೆ ಕಡೆಗಣಿಸಲಾಗ್ತಾ ಬರುತ್ತೆ, ಅವರಿಗೆ ಮೂಲ ಸೌಕರ್ಯಗಳನ್ನು ನೀಡಲಾಗುತ್ತೆ. ಯಾಕಂದರೆ ಅಲ್ಲಿ ವೋಟ್ಸ್ ಇರೋದಿಲ್ಲ ಅನ್ನೋಕ್ಕೋಸ್ಕರ ಏನು ಮಾಡ್ತಾರೆ, ಕೆಲವೊಮ್ಮೆ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಬಂದುಬಿಡ್ತಾರೆ. ಸೊ ಅವರಿಗೆ ಕುಡಿಯುವ ನೀರಿನ ಸಮಸ್ಯೆ ಇರುತ್ತೆ, ಎಲೆಕ್ಟ್ರಿಸಿಟಿ ಇರೋದಿಲ್ಲ, ವಿದ್ಯುತ್ ಇರೋದಿಲ್ಲ. ಸೊ ಈ ಥರವಾದಂಥ ಸಮಸ್ಯೆಗಳಲ್ಲಿ ಹುಟ್ಕೊಳ್ಳುತ್ತೆ. ಸ್ಲಮ್ಸ್ ಕ್ರಿಯೇಟ್ ಆಗ್ತಾ ಬರುತ್ತೆ. ಯಾವುದೇ ಥರ ಸ್ಯಾನಿಟೇಷನ್ ಇರೋದಿಲ್ಲ, ಡ್ರೈನೇಜ್ ಸಿಸ್ಟಮ್ ಇರೋದಿಲ್ಲ. ಸೊ ಇದರ ಜೊತೆಗೆ ಏನಾಗುತ್ತೆ ಅಲ್ಲಿ ಅವರಿಗೆ ಒಂದು ಉದ್ಯೋಗದ ಇದು ಕೂಡ ಇರುತ್ತೆ, ಸಮಸ್ಯೆ ಕೂಡ ಇರುತ್ತೆ. ಇದರಿಂದ ಏನಾಗುತ್ತೆ ಅವ್ರೇನು ಮಾಡ್ತಾರೆ, ಇವಾಗ ಕ್ರೈಮ್ಸ್ ಕಡೆ ಏನು ಮಾಡ್ತಾರೆ, ಕ್ರೈಮ್ಸ್ ಮಾಡ್ತಾ ಬಂದ್ಬಿಡ್ತಾರೆ. ಸೊ ಸ್ಲಮ್ ಫಾರ್ಮೇಷನ್ ವಾಸ್ ಅನದರ್ ಏನು ನಗರೀಕರಣ ಪ್ರತ್ಯೇಕತೆ ಮತ್ತು ಏನಾಗುತ್ತೆ ಇಲ್ಲಿ ಸ್ಲಮ್ ಫಾರ್ಮೇಷನ್ ಆಗ್ತಾ ಬರುತ್ತೆ. ಆಮೇಲೆ ಸೋಷಿಯಲ್ ಸ್ಟಿಗ್ಮಟೈಸೇಷನ್, ಸಾಮಾಜಿಕ ಕೆಲವೊಂದು ಕಳಂಕಕ್ಕೂ ಅವ್ರು ಏನು ಮಾಡ್ತಾರೆ ಇವಾಗ ತುತ್ತಾಗ್ತಾ ಬರ್ತಾರೆ. ಹೇಗಂದರೆ ನಾವು ಓದ್ತೀವಿ ಮುಖ ನೋಡಿ ಏನು ಮಾಡೋದು, ಮಣೆ ಹಾಕೋದು ಅಂತ ಹೇಳ್ಬಿಟ್ಟು. ಹೇಗೆಂದರೆ ಕೆಲವೊಂದು ಏರಿಯಾದಲ್ಲಿ ಅವರಿಗೆ ಮನೆ ರೆಂಟ್ ಕೂಡ ಸಿಗೋದಿಲ್ಲ, ಬಾಡಿಗೆ ಕೂಡ ಸಿಗೋದಿಲ್ಲ, ಉದ್ಯೋಗದಲ್ಲಿ ತಾರತಮ್ಯ ಆಗುತ್ತೆ, ಮನೆ ಬಾಡಿಗೆ ಕೂಡ ತಾರತಮ್ಯ ಆಗುತ್ತೆ. ಈ ಥರ ಏನಾಗುತ್ತೆ ಅವರಿಗೆ ಸೋಷಿಯಲ್ ಸ್ಟಿಗ್ಮಟೈಸೇಷನ್. ಸೋಷಿಯಲ್ ಸ್ಟ್ರಕ್ಚರಲ್ಲಿ ಅವ್ರಿಗೆ ಏನು ಮಾಡ್ತಾರೆ, ಒಂದು ಯಾವುದೇ ಥರ ಸ್ಥಾನಮಾನವನ್ನು ನೀಡೋದಿಲ್ಲ, ಅವ್ರ ಜೊತೆ ಒಂದು ಕಾಂಟ್ಯಾಕ್ಟ್ ಬೆಳೆಸೋದಾಗಲಿ ಅದು ಯಾವುದೂ ಇಲ್ಲಿ ನಡೆಯೋದೇ ಇಲ್ಲ. ಇದೇನು ಸಾಮಾಜಿಕ ಕಳಂಕ. ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್, ಅನೌಪಚಾರಿಕ ಉದ್ಯೋಗ. ಯಾಕಂದರೆ ವಲಸೆ ಏನು ಬಂದಿರ್ತಾರಲ್ಲ ಪೂವರ್ಸ್, ರೂರಲ್ಲಿಂದ ಅರ್ಬನ್ಗೆ ಏನು ಬಂದಿರ್ತಾರಲ್ಲ, ಅಷ್ಟೊಂದು ಏನಾಗುತ್ತೆ ಎಜುಕೇಷನ್ ಅಥವಾ ಸ್ಕಿಲ್ಸ್, ಕೌಶಲ್ಯಗಳು, ಶಿಕ್ಷಣ ಅಂತಂದ್ರೆ ಕೊರತೆ ಇರುತ್ತೆ. ಇದರಿಂದ ಅವ್ರು ಏನು ಮಾಡ್ತಾರೆ, ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್ಗೆ ಕಡೆ ಏನು ಮಾಡ್ತಾರೆ, ವಾಲ್ತಾ ಬರ್ತಾರೆ. ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟಲ್ಲಿ ಏನಾಗುತ್ತೆ, ಅಲ್ಲಿ ಅವರಿಗೆ ಯಾವುದೇ ತರಹದ ಒಂದು ಒಳ್ಳೆಯ ಎನ್ವಿರಾನ್ಮೆಂಟ್ ಇರೋದಿಲ್ಲ, ಸ್ಯಾಲ್ರಿ ಏನಿರುತ್ತೆ ಕಡಿಮೆ ವೇತನ ಕೂಡ ಕಡಿಮೆ ಇರುತ್ತೆ, ಅದರ ಜೊತೆಗೆ ಜಾಬ್ ಸೆಕ್ಯೂರಿಟಿ ಅನ್ನೋದು ಇರೋದಿಲ್ಲ. ಯಾವ ಟೈಮಲ್ಲಿ ಬೇಕಾದ್ರೆ ಅವರು ಮಾಡ್ತಾ ಇರೋ ಕೆಲಸದಿಂದ ಅವ್ರನ್ನ ತೆಗೆದು ಹಾಕ್ಬೋದು. ಈ ಥರ ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್ ಕೂಡ ಏನಾಗುತ್ತೆ ಇವಾಗ ಜಾಸ್ತಿ ಆಗ್ತಾ ಬರುತ್ತೆ. ಸೊ ಯಾವಾಗ ಇದು ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತಲ್ಲ, ಎಂಪ್ಲಾಯ್ಮೆಂಟಿಂದ ಏನಾಗುತ್ತೆ, ನಮಗೆ ವೇತನ ಬರುತ್ತೆ, ನಮ್ಮ ಆರ್ಥಿಕ ಪರಿಸ್ಥಿತಿ ಏನಾಗುತ್ತೆ ವೃದ್ಧಿಸ್ತಾ ಬರುತ್ತೆ. ಆರ್ಥಿಕ ಪರಿಸ್ಥಿತಿನೇ ನಮ್ಗೆ ಚೆನ್ನಾಗಿಲ್ಲ ಅಂದ್ರೆ ನಾವೇನು ಮಾಡ್ತೀವಿ, ಸ್ಲಮ್ಮಲ್ಲಿ ವಾಸ ಮಾಡೋದು. ಸೊ ಇದರಿಂದ ಏನಾಯ್ತು ಇವಾಗ ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟಿಂದ ಈ ಎಲ್ಲ ಮತ್ತೆ ಕಾರಣಗಳು ಮತ್ತೆ ಉಲ್ಬಣ ಆಗ್ತಾ ಬರುತ್ತೆ. ಅವಕ್ಕೆ ಏನಾಗುತ್ತೆ, ಬೇರೆ ಬೇರೆ ಕಾರಣಗಳಿಗೆ ಏನಾಗುತ್ತೆ ಇವಾಗ ಪುಷ್ಟಿ ಸಿಗುತ್ತೆ. ಎಜುಕೇಷನ್ ಡಿಸ್ಪ್ಯಾರಿಟೀಸ್, ಶೈಕ್ಷಣಿಕ ಅಸಮಾನತೆಗಳು. ಆಲ್ರೆಡಿ ನೀವು ಏನು ಮಾಡ್ತಾ ಇದ್ದೀರಾ ಇವಾಗ, ಇನ್ಫಾರ್ಮಲ್ ಎಂಪ್ಲಾಯ್ಮೆಂಟ್ ಅಲ್ಲಿದ್ದೀರಾ, ಎಂಪ್ಲಾಯ್ ಆಗಿದ್ದೀರಾ ಅನೌಪಚಾರಿಕವಾಗಿ. ಅಂದರೆ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಕೆಲಸ ಮಾಡೋದು, ಇಲ್ಲ ಡ್ರೈವರ್ಸ್ ಆಗಿ ಕೆಲಸ ಮಾಡೋದು, ಈ ಥರ ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೇನಿರುತ್ತೆ, ವೇತನ ಕಡಿಮೆ ಇರುತ್ತೆ. ನಾವು ಕೆಲವೊಂದು ಸ್ಕೂಲ್ಸ್ ಎಲ್ಲ ತೊಗೊಂಡ್ರೆ ಏನಾಗುತ್ತೆ, LKG UKGಗೆ 1 ಲಕ್ಷ 2 ಲಕ್ಷ 3 ಲಕ್ಷ ಏನಿದೆ ಡೊನೇಷನ್ ಕೊಡಬೇಕು, ಫೀಸ್ ಕೊಡಬೇಕು, ಅದೆಲ್ಲ ಆಗುತ್ತೆ ಅವ್ರ ಕಡೆಯಿಂದ ಆಗೋದಿಲ್ಲ. ಇದರಿಂದ ಏನಾಗುತ್ತೆ, ಎಜುಕೇಷನಲ್ಲೂ ಕೂಡ ಏನಾಗುತ್ತೆ ಇವಾಗ ಬೇರೆ ಒಂದು ಹಳ್ಳಿಯಿಂದ ಅವರು ನಗರಕ್ಕೆ ಬಂದರೂ ಕೂಡ ಏನಾಯ್ತು ಇವಾಗ ಅವರಿಗೆ ಒಂದು ಒಳ್ಳೆಯ ಎಜುಕೇಷನ್ ಸಿಗೋದಿಲ್ಲ. ಸೊ ಎಜುಕೇಷನ್ ಡಿಸ್ಪ್ಯಾರಿಟಿ, ಯಾವಾಗ ನಿಮಗೆ ಒಳ್ಳೆಯ ಶಿಕ್ಷಣ ಸಿಗೋದಿಲ್ಲ ಮುಂದೆ ಏನಾಗುತ್ತೆ ಅದು ಮತ್ತೆ ನೀವು ಅವ್ರ ಮಕ್ಕಳು ಕೂಡ ಏನಾಗುತ್ತೆ ಇವಾಗ ಇನ್ಫಾರ್ಮಲ್ ಎಂಪ್ಲಾಯೀಸ್ ಆಗಿ ಬರ್ತಾರೆ. ಸೊ ಇದೇನಾಗುತ್ತೆ ಸರ್ಕಲ್ ಆಗಿ ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಎಜುಕೇಷನಲ್ ಡಿಸ್ಪ್ಯಾರಿಟೀಸ್. ಲಾಸ್ಟ್ ಏನಿದೆ, ಆರೋಗ್ಯ ಸವಾಲುಗಳು, ಹೆಲ್ತ್ ಕೇರ್ ಚಾಲೆಂಜಸ್. ಇವಾಗ ವಲಸೆ ಬಂದವರು ಏನು ಮಾಡ್ತಾರೆ, ಇಲ್ಲಿ ಕೆಲವೊಂದು ಪ್ರದೇಶದಲ್ಲಿ ವಾಸ ಮಾಡ್ತಿರ್ತಾರೆ, ಯಾವುದೋ ಒಂದು ಪ್ರತ್ಯೇಕವಾದಂಥ ಒಂದು ಪ್ರದೇಶದಲ್ಲಿ. ಅಲ್ಲೇನಾಗಿರುತ್ತಂದರೆ ನೀವು ಇವಾಗ ಅವ್ರು ದುಡಿಯೋದೇ ಒಂದು ತಿಂಗಳಿಗೆ 10,000 20,000 ಕಡಿಮೆ ದುಡಿತಿರ್ತಾರೆ. ಯಾವುದೇ ಒಂದು ಕಾಯಿಲೆ ಬಂದಾಗ ಅವರು ಯಾವುದೇ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅಂತ ಏನು ಕರಿತೀವಲ್ಲ ನಾವು ಪ್ರೈವೇಟಲ್ಲಿ, ಅಲ್ಲಿ ಹೋಗೋಕ್ಕಾಗೋದಿಲ್ಲ. ಯಾಕಂದ್ರೆ ಕನ್ಸಲ್ಟೇಷನ್ ಫೀನೇ 2,000 3,000 ಇರುತ್ತೆ. ಅದ್ರ ಜೊತೆಗೆ ಪಬ್ಲಿಕ್ ನಾವೇನು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸ್ ಅಂತ ಗೌರ್ಮೆಂಟ್ ಹಾಸ್ಪಿಟಲ್ ಅವು ಏನಿರುತ್ತೆ ಕ್ರೌಡೆಡ್ ಆಗಿರುತ್ತೆ. ಇದರಿಂದ ಏನಾಯಿತು, ಹೆಲ್ತ್ ಕೇರ್ ಅನ್ನೋದು ಏನಿದೆಯಲ್ಲ ಅವ್ರಿಗೆ ಇಮಿಡಿಯೇಟಾಗಿ ಸಿಗೋದಿಲ್ಲ, ಕರೆಕ್ಟಾಗಿ ಸಿಗೋದಿಲ್ಲ. ಇದರಿಂದ ಏನಾಯ್ತು, ಹಲವಾರು ಕಾಯಿಲೆಗಳಿಗೆ ತುತ್ತಾಗಿ ಅವ್ರು ಏನಾಗ್ತಾರೆ ಇವಾಗ ಬಲಿಯಾಗ್ತಾ ಇದ್ದಾರೆ. ಸೊ ಹೆಲ್ತ್ ಕೇರ್ ಚಾಲೆಂಜಸ್, ಇದರಿಂದ ನಗರೀಕರಣ, ಇದರಿಂದ ಏನಾಯಿತು ಅವ್ರಿಗೆ ಸೆಗ್ರಿಗೇಷನ್ ಮತ್ತು ಮಾರ್ಜಿನಲೈಸೇಷನ್, ಪ್ರತ್ಯೇಕತೆ ಮತ್ತು ಏನಾಗಿದೆ ಇವಾಗ ಅವರಿಗೆ ಕಡೆಗಣಿಸಿಕೆ ಅವರು ಏನಾಗ್ತಾ ಇದ್ದಾರೆ, ಬಲಿಯಾಗ್ತಾ ಇದ್ದಾರೆ. ಇದು 1 ಪಾಯಿಂಟ್. ನೆಕ್ಸ್ಟ್ ಇದೇನಾಯಿತು, ನೆಗೆಟಿವ್ ಇಂಪ್ಯಾಕ್ಟ್ ಅಂತ ನೀವು ಹೇಳಿದ್ರಿ. ಇವಾಗ ಇನ್ನೊಂದು ಮುಖ ಕೂಡ ಅದರದ್ದು, ಇನ್ನೊಂದು ನಗರೀಕರಣದ್ದು ಹೇಗೆ ಒಂದು ಬಡವರಿಗೆ ವಲಸೆ ಬಂದವರಿಗೆ ಅವರಿಗೇನೇ ಸೌಲಭ್ಯಗಳನ್ನು ನೀಡುತ್ತೆ ನಗರ ಅನ್ನೋದನ್ನು ಕೂಡ ನೀವು ಇಲ್ಲಿ ಏನು ಮಾಡಬೇಕು, ವಿವರಣೆ ಕೊಡಬೇಕು. ನಗರೀಕರಣ ಅಂತರ್ಗತ ಬೆಳವಣಿಗೆ ಕಾರಣ, ಇನ್ಕ್ಲೂಸಿವ್ ಗ್ರೋತ್ ಅಂದರೆ ಎಲ್ಲರೂ ಒಟ್ಟಿಗೆ ಗೂಡಿಸಿ ಏನು ಮಾಡುತ್ತೆ ಇವಾಗ ನಗರ ಬೆಳವಣಿಗೆಯನ್ನು ಹೊಂದುತ್ತೆ. ಫಸ್ಟ್ ಏನಿದೆ, ಆರ್ಥಿಕ ಅವಕಾಶಗಳು, ಎಕಾನಾಮಿಕ್ ಅಪಾರ್ಚುನಿಟಿ. ನಾವು ಹಳ್ಳಿಗಳಲ್ಲಿ ಏನಾಗುತ್ತೆ ಅಂದರೆ
ಅಪಾರ್ಚುನಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ನಗರಕ್ಕೆ ಕಂಪೇರ್ ಮಾಡಿದ್ರೆ ಏನಾಗುತ್ತೆ, ಅಪಾರ್ಚುನಿಟೀಸ್ ಇರೋದಿಲ್ಲ. ಸೊ ಯಾವಾಗ ಅವ್ರು ಇಲ್ಲಿ ವಲಸೆ ಬಂದಿರ್ತಲ್ಲ, ಇಲ್ಲಿ ಬೇರೆ ಬೇರೆ ಅಪಾರ್ಚುನಿಟಿ ಅವ್ರ ಸ್ಕಿಲ್ಸ್ ತಕ್ಕಂಗೆ ಏನಾಗುತ್ತೆ, ಇವಾಗ ಅವ್ರಿಗೆ ಒಂದು ಅಪಾರ್ಚುನಿಟಿ ಸಿಗುತ್ತೆ. ಇನ್ ಕೇಸ್ ಅವ್ರು ಏನಾದರೂ ಒಂದು ಆರ್ಟಿಸನ್ಸ್ ಆಗಿದ್ದರೆ ಅವ್ರೇನು ಮಾಡ್ಬೋದು, ಹಲವಾರು ತರಹದ ಒಂದು ಆಟಿಕೆ ಸಾಮಾನು ಇರಲಿ, ಬುಟ್ಟಿಗೆ ಮಾಡೋದೇ ಇರಲಿ, ಫಾರ್ ಎಕ್ಸಾಂಪಲ್ ನಮ್ಮ ಚನ್ನಪಟ್ಟಣ ಇರ್ಬೋದು, ಈ ಥರದಿಂದ ಏನಾಗುತ್ತೆ ಅವ್ರಿಗೆ ಒಂದು ಕೌಶಲ್ಯಗಳಿಗೆ ಅನುಗುಣವಾಗಿ ಏನಾಗುತ್ತೆ ಅವ್ರಿಗೆ ಕೆಲಸ ಸಿಗುತ್ತೆ. ಇನ್ ಕೇಸ್ ಅವರಿಗೆ ಅದೇ ಕೆಲಸ ಸಿಗೋದಿಲ್ಲ, ಬೇರೆ ಬೇರೆ ಎಕಾನಮಿಕ್ ಅಪಾರ್ಚುನಿಟಿ, ಇದರಿಂದ ಏನಾಗುತ್ತೆ ನಿಮ್ಮ ಆರ್ಥಿಕವಾದಂಥ ಒಂದು ಸ್ಥಾನಮಾನ ಏನಾಗುತ್ತೆ ಇವಾಗ ಒಂದು ಒಳ್ಳೆಯ ಸ್ಥಿತಿಗೆ ಬರುತ್ತೆ. ಸೊ ಎಕಾನಮಿಕ್ ಅಪಾರ್ಚುನಿಟೀಸ್ ಅಂದರೆ ನಗರ ಏನು ಮಾಡುತ್ತೆ ಅವರಿಗೆ ಒಂದು ಒಳ್ಳೆಯ ಆರ್ಥಿಕವಾದಂತಹ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಡುತ್ತೆ. ಅದಾದ ನಂತರ ಅವೈಲೇಬಿಲಿಟಿ ಆಫ್ ಅಮ್ಯುನಿಟೀಸ್. ನೀವು ಹಳ್ಳಿಗಳಲ್ಲಿ ಇವಾಗ ಏನಾಗ್ತಾ ಇದೆ, ಸ್ವಲ್ಪ ಟೆಲಿ ಎಜುಕೇಷನು, ಟೆಲಿಮೆಡಿಸಿನ್ ಅಂತ ಬರ್ತಾ ಇದೆ. ಆದರೆ ಮುಂಚೆಯಿಂದ ಏನಾಗಿತ್ತು, ಅಷ್ಟೊಂದು ಅವರಿಗೆ ಸೌಕರ್ಯಗಳಿರಲಿಲ್ಲ. ಅದಕ್ಕೋಸ್ಕರ ಏನು ಮಾಡ್ತಾರೆ, ವಲಸೆ ಬರ್ತಾರೆ. ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಶಿಕ್ಷಣವನ್ನು ನೀಡೋದಕ್ಕಾಗಲಿ ಅವ್ರು ಏನು ಮಾಡ್ತಾರೆ, ಇಲ್ಲಿಗೆ ಬರ್ತಾರೆ. ಸೊ ಎಕಾನಮಿಕ್ ಅಪಾರ್ಚುನಿಟಿ ಸಿಗುತ್ತೆ, ಒಳ್ಳೆಯ ಕೆಲಸಗಳು ಸಿಗುತ್ತೆ, ಅದ್ರ ಜೊತೆಗೆ ಏನಾಗುತ್ತೆ ಹೆಲ್ತ್ ಕೇರ್ ಸಿಗುತ್ತೆ, ಅದಾದಮೇಲೆ ಎಜುಕೇಷನ್ ಸಿಗುತ್ತೆ. ಸೊ ಒಳ್ಳೆ ಮೂಲಭೂತ ಸೌಕರ್ಯಗಳು ಏನಾಗುತ್ತೆ ಜನರಿಗೆ ಸಿಗ್ತಾ ಬರುತ್ತೆ ಇಲ್ಲಿ ನಗರದಲ್ಲಿ. ಅದಾದ ನಂತರ ಗವರ್ನಮೆಂಟ್ ಇನಿಷಿಯೇಟಿವ್ಸ್. ಸರ್ಕಾರ ಏನು ಮಾಡುತ್ತೆ, ಹಲವಾರು ತರಹದ ಒಂದು ಉಪಕ್ರಮಗಳನ್ನ ಅಥವಾ ಕಾರ್ಯಕ್ರಮಗಳನ್ನ ಜಾರಿಗೆ ತಂದಿದೆ. ಜವಾಹರ್ಲಾಲ್ ನೆಹರು ನ್ಯಾಷನಲ್ ಅರ್ಬನ್ ಮಿಷನ್ ಅಂತ ಹೇಳ್ಬೋದು, ಆಮೇಲೆ ಮನ್ರೇಗಾ ಇರ್ಬೋದು. ಈ ಥರ ಹಲವಾರು ಕ್ರಮಗಳನ್ನ ಅಥವಾ ಕಾರ್ಯಕ್ರಮಗಳನ್ನ ಏನಾಗಿ ಸರ್ಕಾರ ತೊಗೊಂಬಂದಿದೆ. ಅದರಿಂದ ಏನಾಗುತ್ತೆ, ಅದ್ರ ಜೊತೆಗೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಪ್ರೋಗ್ರಾಮ್ಸು, ಇದರಿಂದ ಏನಾಗುತ್ತೆ ಒಂದು ಸಣ್ಣದಾದಂಥ ತಮ್ಮದೇ ಆದಂಥ ಒಂದು ಬಿಸ್ನೆಸ್ ಆದರೂ ಸ್ಟಾರ್ಟ್ ಮಾಡ್ಬೋದು. ಸೊ ಗವರ್ನಮೆಂಟ್ ಇನಿಷಿಯೇಟಿವ್ಸ್ ಏನಾಗುತ್ತೆ ಇಲ್ಲಿ ಜಾಸ್ತಿ ಅವ್ರಿಗೆ ಏನಾಗುತ್ತೆ ಸಿಗ್ತಾ ಬರುತ್ತೆ, ಇಲ್ಲಿ ಅವ್ರಿಗೆ ಅದ್ರ ಬಗ್ಗೆ ಅರಿವು ಮೂಡುತ್ತೆ. ಸೊ ಅದರಿಂದ ಏನಾಯಿತು ಒಂದು ಅವ್ರ ಇನ್ಕ್ಲೂಸಿವ್ ಗ್ರೋತ್ ಕೂಡ ಆಗುತ್ತೆ. ಲಾಸ್ಟ್ ಕಲ್ಚರಲ್ ಎಕ್ಸ್ಚೇಂಜ್. ಯಾರೇ ಬೇರೆ ಪ್ರದೇಶದಿಂದ ಬಂದು ಒಂದು ಏರಿಯಾದಲ್ಲಿ ಇರ್ತಾರೆ ಅಂದರೆ ಅವ್ರದ್ದೇ ಆದಂಥ ಅವ್ರಿಗೆ ಸಂಸ್ಕೃತಿ ಇರುತ್ತೆ. ಅಲ್ಲಿದ್ದಂಥ ವ್ಯಕ್ತಿಗಳಿಗೆ ಅಥವಾ ಅಲ್ಲೇ ಮುಂಚೆ ಇದ್ದಂಥ ವ್ಯಕ್ತಿಗಳು ಅವ್ರದ್ದಂಥ ಸಂಸ್ಕೃತಿ ಇರುತ್ತೆ. ಬೇರೆ ಬೇರೆ ಪ್ರದೇಶದಿಂದ ಬಂದಂಥದ್ದು ಬೇರೆ ಬೇರೆ ಸಂಸ್ಕೃತಿಗಳು, ಆ ಸಂಸ್ಕೃತಿಗಳಿಗೆ ಇವಾಗ ಏನಾಗುತ್ತೆ ಮತ್ತೆ ಇನ್ನೂ ಶ್ರೀಮಂತ ಆಗುತ್ತೆ. ಇದೇ ಏನು ಭಾರತದ ಒಂದು ತಳಹದಿಯಾಗಿ ಉಳ್ಕೊಂಡಿರೋದು. ಸೊ ನಗರೀಕರಣದಿಂದ ಏನಾಯಿತು ಇವಾಗ ಇನ್ಕ್ಲೂಸಿವ್ ಗ್ರೋತ್ ಕೂಡ ಆಗುತ್ತೆ. ಸೊ ಪ್ರತ್ಯೇಕತೆ ಮತ್ತು ಕಡೆಗಣಿಸುವ ಜೊತೆಗೆ ಏನಾಯಿತು ಇವಾಗ ಒಂದು ಬಡವರಿಗೆ ನಗರ ಏನಾಗುತ್ತೆ ಇದೆ ಒಂದು ಜೀವನದ ಒಂದು ಹಾದಿಯಾಗಿದೆ. ಅದಾದ ನಂತರ ಇವಾಗ ಏನು ಹೇಳಿ, ಸರ್ಕಾರ ಹಲವಾರು ಕ್ರಮಗಳನ್ನ ತಗೊಂಡಿದೆ. ಆದರೂ ಕೂಡ ನಾವು ಏನು ಮಾಡಬೇಕು ಇವಾಗ ಕೆಲವೊಂದು ನಿಮ್ಮ ಸಲಹೆಗಳು ಒಪಿನಿಯನ್ ಬೇಸ್ಡ್ದಾಗಿ ಏನು ಮಾಡಿ ಅಲ್ಲಿ ಕೆಲವೊಂದು ಸಲಹೆಗಳನ್ನ ನೀಡಿ. ಏನು ಸಲಹೆಗಳನ್ನ ನೀಡ್ತೀರಿ, ಕೈಗೆಟುಕುವ ದರದಲ್ಲಿ ವಸತಿ ಕಾರ್ಯಕ್ರಮಗಳನ್ನ ಏನು ಮಾಡಬೇಕು ಇವಾಗ ಸರ್ಕಾರ ನೀಡ್ತಾ ಬರಬೇಕು. ಅಂದರೆ ಅವ್ರು ಬಂದು ವಸತಿ ಪ್ರಾಬ್ಲಮ್ ಇರುತ್ತೆ, ಸ್ಲಮ್ಸ್ ಕ್ರಿಯೇಟ್ ಆಗಬಾರ್ದು. ಅದಕ್ಕೆ ಏನು ಮಾಡಿ ನಾವು ನೋಡ್ತೀವಿ LIG ಲೋ ಇನ್ಕಮ್ ಗ್ರೂಪ್, MIG ಅಂತ ಕೆಲವೊಂದು ಮನೆಗಳನ್ನ ಸರ್ಕಾರ ಮಾಡ್ತಾ ಬರುತ್ತೆ. ಸೊ ಆ ಥರ ಏನು ಮಾಡಿ ಒಬ್ಬ ಬಡವನಿಗೆ ಅವನಿಗೆ ಕೈಗೆಟುಕೋ ಹಾಗೆ ಏನು ಮಾಡಿ ಇವಾಗ ಒಂದು ವಸತಿ ಕಾರ್ಯಕ್ರಮಗಳನ್ನ ಜಾರಿಗೆ ತೊಗೊಂಬನ್ನಿ. ಸೊಸೈಟಿಯಿಂದನೋ ಇಲ್ಲ ಯಾವುದೋ ಒಂದು ಬ್ಯಾಂಕಿಂದನೋ ಅವ್ರಿಗೇನು ಮಾಡೋದು ಲೋನ್ ಅಂತ ಪ್ರೊವೈಡ್ ಮಾಡೋದು. ಯಾಕೆ ಒಮ್ಮೆ ಕಟ್ಟಂದ್ರೆ ಅದು ಆಗೋದಿಲ್ಲ. ಸೊ ಅವ್ರಿಗೇನು ಮಾಡಿ ಈ ಥರ ಒಂದು ಕಾರ್ಯಕ್ರಮಗಳನ್ನ ಜಾರಿಗೆ ತೊಗೊಂಡು ಬನ್ನಿ. ಅದಾದ ನಂತರ ಎಕಾನಮಿಕ್ ಅಪಾರ್ಚುನಿಟೀಸ್. ಇವಾಗ ಬಂದಿರೋದವ್ರನ್ನು ಸ್ಕಿಲ್ಸು ಸ್ವಲ್ಪ ಕಡಿಮೆ ಇರುತ್ತೆ, ಅದಕ್ಕೆ ಸೆಲ್ಫ್ ಎಂಪ್ಲಾಯ್ಮೆಂಟ್ ಅವ್ರಿಗೆ ಏನಾದರೂ ಮಾಡ್ಕೊಳ್ಳೋ ಹಾಗೆ ಈಗ ಗೌರ್ಮೆಂಟ್ ತೊಗೊಂಡಿರುತ್ತೆ ಸ್ಟೆಪ್ಸ್. ಫಾರ್ ಎಕ್ಸಾಂಪಲ್ ಸೆಲ್ಫ್ ಹೆಲ್ಪ್ ಗ್ರೂಪ್ಸಲ್ಲಿ ಏನು ಮಾಡ್ತಾರೆ, ಅಲ್ಲಿ ಮಹಿಳೆಯರು ಸೇರಿಬಿಟ್ಟು ಕೆಲವೊಂದು ಊದುಬತ್ತಿ ಮಾಡೋದು, ಊದಿನ ಕಡ್ಡಿ ಅಂತ ನಾವೇನು ಕರಿತೀವಲ್ಲ ಅದನ್ನು ಮಾಡಿ ಮಾರಾಟ ಮಾಡೋದು. ಈ ಥರ ಹಲವಾರು ತರಹದ ಒಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಬಂದಿದೆ. ಈ ಥರ ಏನು ಮಾಡಿ ಅವ್ರ ಎಕಾನಮಿಕ್ ಅಪಾರ್ಚುನಿಟೀಸ್ ಜಾಸ್ತಿ ಕ್ರಿಯೇಟ್ ಆಗಬೇಕು, ಲೇಬರ್ ಇಂಟೆನ್ಸಿವ್ ಇರಬೇಕು. ಆ ಥರ ಒಂದು ಇಂಡಸ್ಟ್ರೀಸ್ನ ಏನು ಮಾಡಿ ಇವಾಗ ಜಾರಿಗೆ ತೊಗೊಂಬನ್ನಿ. ಅಂದರೆ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ, ಜವಳಿ ಉದ್ಯಮಿ ಅಂತ ಬರುತ್ತೆ, ಅಲ್ಲಿ ಏನು ಮಾಡಿ ಲೇಬರ್ ಇಂಟೆನ್ಸಿವ್ ಅದು, ಅಲ್ಲಿ ಏನು ಮಾಡಿ ಆ ಥರ ಇಂಡಸ್ಟ್ರೀಸ್ ಜಾಸ್ತಿ ಏನು ಮಾಡಿ ಪ್ರೋತ್ಸಾಹಗಳನ್ನ ಕೊಡಿ. ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಜಾಸ್ತಿ ಅವ್ರು ಏನು ಮಾಡಿ ಅವ್ರಿಗೆ ಪ್ರೋತ್ಸಾಹ ಕೊಡಿ. ಯಾಕಂದರೆ ಲಾರ್ಜ್ ಸ್ಕೇಲ್ ಇಂಡಸ್ಟ್ರಿಯಲ್ಲಿ ಜಾಸ್ತಿ ಮೆಕ್ಯಾನೈಸ್ಡ್ ಇರುತ್ತೆ, ಸ್ವಲ್ಪ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸಲ್ಲಿ ಸ್ವಲ್ಪ ಲೇಬರ್ ಇಂಟೆನ್ಸಿವ್ ಇರುತ್ತೆ. ಸೊ ಆ ಥರ ಒಂದು ಇಂಡಸ್ಟ್ರೀಸ್ನ ಏನು ಮಾಡಿ ಇವಾಗ ನೀವು ಆದಷ್ಟು ಸ್ಥಾಪನೆ ಮಾಡ್ತಾ ಬರಬೇಕು. ಸೋಷಿಯಲ್ ಸರ್ವಿಸಸ್, ಸಾಮಾಜಿಕ ಸೌಕರ್ಯಗಳು, ಮೂಲಭೂತ ಸೌಕರ್ಯ, ಕುಡಿಯುವ ನೀರಿನ ವ್ಯವಸ್ಥೆ. ಆಲ್ರೆಡಿ ಇವಾಗ ಕೆಲವೊಂದು ಸ್ಲಮ್ಗಳು ಏನಾಗಿದೆ ಹುಟ್ಕೊಂಡ್ಬಿಟ್ಟಿದೆ. ಸೊ ಅದನ್ನೇನು ಮಾಡಿ ಅಲ್ಲಿ ಅವ್ರಿಗೆ ಒಂದು ಒಳ್ಳೆಯ ಡ್ರೈನೇಜ್ ಸಿಸ್ಟಮ್ ಪ್ರೊವೈಡ್ ಮಾಡೋದಾಗಲಿ, ಕುಡಿಯುವ ನೀರಿನ ವ್ಯವಸ್ಥೆ, ವಿದ್ಯುತ್ತಿನ ವ್ಯವಸ್ಥೆ ಆಗಲಿ, ರೋಡ್ಸು, ಇದನ್ನೆಲ್ಲ ಅವ್ರಿಗೆ ಏನು ಮಾಡಿ ಒಂದು ಸೌಕರ್ಯಗಳ ಮೂಲಭೂತ ಸೌಕರ್ಯಗಳನ್ನು ಕೊಡಿ. ಅವ್ರೇನು ದೊಡ್ಡ ಫ್ಲೈಓವರ್ಸ್ ಏನು ಕೇಳಲ್ಲ, ಅವ್ರು ಕೇಳ್ತಾ ಇರೋದೇನು
ಮೂಲಭೂತ ಅಂದರೆ ಒಬ್ಬ ಮನುಷ್ಯ ಬದುಕಲಿಕ್ಕೆ ಯಾವ ಥರ ಬದುಕಲಿಕ್ಕೆ ವ್ಯವಸ್ಥಿತವಾಗಿ ಮರ್ಯಾದೆಯಿಂದ ಒಂದು ಬದುಕಲಿಕ್ಕೆ ಏನು ಮಾಡಿ ಅವರಿಗೆ ಒಂದು ಜೀವನವನ್ನು ಕಲ್ಪಿಸಿಕೊಡಬೇಕು. ಅದಾನಂತರ ಗವರ್ನಮೆಂಟ್ ಇನಿಷಿಯೇಟಿವ್ಸ್. ಸೊ ಇವಾಗ ಈಗ ಮನ್ರೇಗಾ ಅದೆಲ್ಲ ಏನು ತೊಗೊಂಡೆ ಅದೇ ಥರ ಏನು ಮಾಡಿ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಅಂದರೆ ಸ್ಲಮ್ಗೆ ರಿಲೇಟೆಡ್ಡು, ಬಡವರಿಗೆ ರಿಲೇಟೆಡ್ಡು ಈ ಥರ ಇನ್ನೂ ಕಾರ್ಯಕ್ರಮಗಳನ್ನ ಇವಾಗ ಏನು ಮಾಡಬೇಕು ಸರ್ಕಾರಗಳು ಜಾರಿಗೆ ತೊಗೊಂಡು ಬರಲಿ. ಅದಂತರ ಇನ್ಕ್ಲೂಸಿವ್ ಅರ್ಬನ್ ಪ್ಲ್ಯಾನಿಂಗ್ ಅಂದರೆ ನಾವು ಒಂದನೇ ಪಾಯಿಂಟ್ ನೋಡಿದ್ದೀವಲ್ಲ, ಅಂದರೆ ಒಂದು ಪ್ರಾದೇಶಿಕ ಪ್ರತ್ಯೇಕತೆ ಆ ಥರ ಆಗಬಾರ್ದು, ಇನ್ಕ್ಲೂಸಿವ್ ಗ್ರೋತ್ ಆಗಲಿ. ಹೇಗೆ ಅಂದರೆ ಅವರಿಗೆ ಏನು ಬಂದಿರ್ತಾರಲ್ಲ ಅವ್ರಿಗೆ ಒಂದು ವ್ಯವಸ್ಥೆಯನ್ನು ಕಲ್ಪಿಸ್ಕೊಡೋದು. ಪ್ಲ್ಯಾನಿಂಗ್ ಗ್ರೋತ್ ಯಾವ ಥರ ಇರಬೇಕಂದ್ರೆ ಒಂದು ಸೆಕ್ಷನ್ ಅದರಿಂದ ಹೊರಗಡೆ ಉಳಿಬಾರ್ದು. ಸೊ ಡೆಮೋಕ್ರಸಿದಲ್ಲಿ ಏನಿದೆ ಕೊನೆವರೆಗೂ ಒಬ್ಬ ವ್ಯಕ್ತಿ ಏನಿರ್ತಾನೆ ಅಂದರೆ ಸರ್ಕಾರ ಸೌಕರ್ಯಗಳಂತ ಆ ವ್ಯಕ್ತಿ ಕೂಡ ಅದು ಏನು ಮಾಡಬೇಕು ತಲುಪಬೇಕು. ಆ ಥರವಾದಂಥ ಒಂದು ಇನ್ಕ್ಲೂಸಿವ್ ಅರ್ಬನ್ ಪ್ಲ್ಯಾನಿಂಗ್ ಮಾಡಿ. ಸುಮ್ಮನೆ ಎಲ್ಲೋ ಒಂದು ರೋಡ್ ಮಾಡೋದು, ಎಲ್ಲೋ ಮನೆ ಕಟ್ಟೋದು ಆ ಥರ ಮಾಡೋದು ಬೇಡ. ಅದಕ್ಕೊಂದು ಪ್ಲ್ಯಾನಿಂಗ್ ಮಾಡಿಬಿಟ್ಟು ಏನು ಮಾಡಿ ಇವಾಗ ಅರ್ಬನ್ ಗ್ರೋತ್ ಆಗಲಿ ಅಂತ ಈ ಥರ ಕೆಲವೊಂದು ಸಲಹೆಗಳನ್ನ ಅಲ್ಲಿ ನೀಡ್ತಾ ಬನ್ನಿ. ಲಾಸ್ಟಿಗೆ ಏನಿರಬೇಕು ನಿಮ್ಮದು, ಅರ್ಬನೈಸೇಷನ್ ಇಂಡಿಯಾ ಈಸ್ ಅ ಡೈನಾಮಿಕ್ ಫೋರ್ಸ್ ದ್ಯಾಟ್ ಡಿಮಾಂಡ್ಸ್ ಕೇರ್ಫುಲ್ ಕನ್ಸಿಡರೇಷನ್ ಆ್ಯಂಡ್ ಡೆಲಿಬ್ರೇಟ್ ಆ್ಯಕ್ಷನ್. ಸೊ ನೀವು ಅರ್ಬನೈಸೇಷನ್ ನಗರಗಳು ಇವಾಗ ಜಾಸ್ತಿ ಬೆಳೀತಾ ಬರ್ತಾ ಇದೆ. ನಾವು ಏನು ಮಾಡ್ತಿದ್ವಿ ಮುಂಚೆ ನಗರಗಳಂದರೆ ಬೆಂಗಳೂರು, ಮಂಗಳೂರು, ಮೈಸೂರು, ಇದನ್ನು ಇವಾಗ ಹುಬ್ಬಳ್ಳಿ ಧಾರವಾಡ ಆಗಲಿ, ಬೆಳಗಾವಿ ಆಗಲಿ, ಇವೆಲ್ಲ ಕಲಬುರಗಿ ಆಗಲಿ ಹಲವಾರು ಪ್ರದೇಶಗಳು ಇವಾಗ ನಗರಗಳೇನಾಗ್ತಾ ಇದ್ದಾವೆ. ಮುಂಚೆ ಪಟ್ಟಣಗಳಿದ್ದು ಇವಾಗ ನಗರಗಳೇ. ಸೊ ಅದನ್ನೇ ಏನು ಮಾಡಿ ನೀವು ಕರೆಕ್ಟಾಗಿ ಏನು ಮಾಡಿ ಪ್ಲ್ಯಾನ್ ಮಾಡಿಬಿಟ್ಟು ಏನು ಮಾಡಿ ಯಾಕಂದರೆ ನಗರಗಳು ಅದರದಂಥ ಡಿಮಾಂಡ್ಸ್ ಇರುತ್ತೆ, ಬೇಡಿಕೆಗಳಿರುತ್ತೆ, ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು ನಾವು ಬೈ ಪ್ರೋಆಕ್ಟಿವ್ಲಿ ಅಡ್ರೆಸ್ಸಿಂಗ್ ಇಶ್ಯೂಸ್ ಆಫ್ ಸೆಗ್ರಿಗೇಷನ್ ಆ್ಯಂಡ್ ಮಾರ್ಜಿನಲೈಸೇಷನ್. ಅಂದರೆ ಸರ್ಕಾರ ಯಾರೋ ಬಂದು ಇವಾಗ ಹೇಳೋವರೆಗೂ ಕೂತ್ಕೊಳ್ಳೋಕ್ಕೆ ಅಂತ ಸರ್ಕಾರ ಆಗಲಿ ಜನರಾಗಲಿ ಇವಾಗೇನೋ ಪ್ರೋಆ್ಯಕ್ಟಿವ್ ಆಗಿ ನಾವು ಏನು ಮಾಡಬೇಕು, ಆ ಪ್ರತ್ಯೇಕತೆ ಮತ್ತು ಏನು ಕಡೆಗಣಿಸಕ್ಕೆ ಆಗ್ತಾ ಇದ್ದಾರೆ ಅದನ್ನು ನಾವು ಏನು ಮಾಡಬೇಕು ತಡಿಬೇಕು. ಬೈ ಕ್ಯಾಪಿಟಲೈಸಿಂಗ್ ಆನ್ ದ ಪೊಟೆನ್ಷಿಯಲ್ ಫಾರ್ ದ ಪಾಸಿಟಿವ್ ಚೇಂಜಸ್ ಏನಾಗುತ್ತೆ ಪಾಸಿಟಿವ್ ಆಗ್ತದೆ, ನಗರಗಳು ಬರಬೇಕು, ಅದರಿಂದ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ದೇಶದ ಅಭಿವೃದ್ಧಿ ಆಗುತ್ತೆ. ಆದರೆ ಏನಿರಬೇಕು ಅದನ್ನು ನಾವು ಕರೆಕ್ಟಾಗಿ ಅದನ್ನು ಯೂಸ್ ಮಾಡ್ಕೊಳ್ಬೇಕು. ವಿ ಕ್ಯಾನ್ ಶೇಪ್ ಅರ್ಬನ್ ಎನ್ವಿರಾನ್ಮೆಂಟ್ಸ್ ದಟ್ ಆರ್ ನಾಟ್ ಓನ್ಲಿ ಎಕಾನಾಮಿಕಲಿ ವೈಬ್ರೆಂಟ್. ನಗರಗಳಂದ ತಕ್ಷಣ ನಾವು ಆರ್ಥಿಕವಾಗಿ ಮಾತ್ರ ನೋಡ್ತೀವಿ, ಅದನ್ನು ನೋಡೋಕ್ಕೆ ಹೋಗಬೇಡಿ. ಸೋಷಿಯಲಿ ಇನ್ಕ್ಲೂಸಿವ್ ಇರಬೇಕು, ಸಾಮಾಜಿಕವಾಗಿ, ಮತ್ತು ನಮ್ಮ ಪರಿಸರದ ಮೇಲೆ ಯಾವುದೇ ಥರದ ಒಂದು ಒತ್ತಡ ಅಥವಾ ಧಕ್ಕೆ ಆಗದೇ ಥರ ಏನು ಮಾಡಬೇಕು, ನಾವು ನಗರಗಳನ್ನು ಬೆಳೆಸ್ತಾ ಬರಬೇಕು. ನಾವು ನೋಡಿದ್ವಿ ಬೆಂಗಳೂರಲ್ಲಿ ಎಷ್ಟೋ ಕೆರೆಗಳು, ಮರಗಳು ಏನಾಗ್ತಾ ಇದೆ ನಾಶವಾಗಿ ಹೋಗಿದೆ. ಅದ್ರ ಜೊತೆಗೆ ಸಾಮಾಜಿಕವಾಗಿ ಕೂಡ ಜನರು ಏನು ಮಾಡಿದ್ದಾರೆ, ಒಂದು ನೋವನ್ನು ಅನುಭವಿಸ್ತಾರೆ. ಸೊ ಈ ಒಂದು ಸಮಸ್ಯೆಗಳಿರಲಿ, ನೋವುಗಳಿರಲಿ, ಇದನ್ನೆಲ್ಲ ಇಲ್ಲದೇ ಒಂದು ನಗರವನ್ನು ನಾವೇನು ಮಾಡಬೇಕು, ಅಭಿವೃದ್ಧಿ ಪಡಿಸಬೇಕು ಅನ್ನೋದೇನು ನಿಮ್ಮ ಉಪಸಂಹಾರ ಆಗಿರಬೇಕು. ಓಕೆ, ಮತ್ತು ನಿಮ್ಗೆ ಏನಾದರೂ ಡೌಟ್ಸ್ ಇದೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.